ಇನ್ನು ಗ್ಯಾಸ್ ಟ್ರಬಲ್ ಕೇಂದ್ರದ ವಿರುದ್ಧ ಮುನಿಯಪ್ಪ ಕಿಡಿಕಾರ್ತಾ ಇದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆಗೆ ಕೇಂದ್ರ ಸರ್ಕಾರವೇ ಕಾರಣವಾಗಿರುತ್ತೆ. ಎಲ್ಪಿಜಿ ಪ್ರಾಬ್ಲಮ್ ಆಗಿದ್ರೂ ಕೂಡ ಕೇಂದ್ರ ಬಗೆಹರಿಸ್ತಾ ಇಲ್ಲ. ಬೆಂಗಳೂರಲ್ಲಿ 3 ಲಕ್ಷ ಗ್ಯಾಸ್ ಆಧಾರಿತ ಆಟೋಗಳಿದೆ. ರಾಜ್ಯ ಸರ್ಕಾರ ಪತ್ರ ಬರೆದ್ರೂ ಕೂಡ ಕೇಂದ್ರ ಸ್ಪಂದಿಸ್ತಾ ಇಲ್ಲ. ಗೃಹ ಬಳಕೆ ಗ್ಯಾಸ್ ಇನ್ ಟೈಮ್ಗೆ ಕೊಡೋದಕ್ಕೆ ಹೇಳಿದೀವಿ. ಬುಕಿಂಗ್ ಅವಧಿಯ ಒಳಗೆ ಸಿಲಿಂಡರ್ ವಿತರಣೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ತಪ್ಪಬಾರದು ಅಂತ ಹೇಳ್ಬಿಟ್ಟು ಆಟೋ ಗ್ಯಾಸ್ ಸಮಸ್ಯೆಗೆ ಇದೀಗ ಕೇಂದ್ರ ಸರ್ಕಾರವೇ ಕಾರಣ ಅಂತ ಹೇಳ್ಬಿಟ್ಟು ಬಿಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆಗೆ ನೇರವಾಗಿ ಕೇಂದ್ರ ಸರ್ಕಾರವೇ ಕಾರಣ. ಎಲ್ಪಿಜಿ ಪ್ರಾಬ್ಲಮ್ ಆಗ್ತಾ ಇದ್ರಿಂದ ಕೇಂದ್ರ ಸರ್ಕಾರ ಬಗೆಹರಿಸ್ತಾ ಇಲ್ಲ. ಆಟೋ ಚಾಲಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಿಎನ್ಜಿ ಸಿಗ್ತಾ ಇಲ್ಲ. 3 ಲಕ್ಷ ಗ್ಯಾಸ್ ಆಧಾರಿತ ಆಟೋಗಳು ಇರುತ್ತೆ, ಬೆಂಗಳೂರಿನಲ್ಲಿ ಇದೆ. ಸೊ ರಾಜ್ಯ ಸರ್ಕಾರ ಪತ್ರ ಬರೆದ್ರೂ ಕೂಡ ಯಾವುದೇ ರೀತಿಯಾಗಿ ಸ್ಪಂದಿಸ್ತಾ ಇಲ್ಲ ಕೇಂದ್ರ ಅಂತ ಹೇಳ್ಬಿಟ್ಟು ಗೃಹ ಬಳಕೆ ಗ್ಯಾಸ್ ಇನ್ ಟೈಮ್ಗೆ ಕೊಡೋದಕ್ಕೆ ಹೇಳಿದೀವಿ. ಬುಕಿಂಗ್ ಅವಧಿ ಒಳಗೆ ಸಿಲಿಂಡರ್ ವಿತರಣೆ ಮಾಡಬೇಕು ಅಂತ ಕೂಡ ಹೇಳಲಾಗಿದೆ. ಯಾವುದೇ ಕಾರಣಕ್ಕೂ ಸಿಲಿಂಡರ್ಗೆ ಸತಾಯಿಸಬಾರದು, ಜನ ಕ್ಯೂ ನಿಲ್ಲದಂತೆ ಏಜೆನ್ಸಿಯೇ ವಿತರಿಸಬೇಕು ಅಂತ ಕೂಡ ಆದೇಶ ಹೊರಡಿಸಲಾಗಿದೆ. ಬಟ್ ಬುಕಿಂಗ್ ನ 26 ದಿನದ ಒಳಗೆ ಸಿಲಿಂಡರ್ನ ಪೂರೈಸಬೇಕು ಅಂತ ಕೂಡ ಹೇಳಲಾಗಿದೆ. ಆದ್ರೆ ಕೇಂದ್ರ ತನ್ನ ಜವಾಬ್ದಾರಿಯಿಂದ ನುಣುಚಿಕೊಂಡಿದೆ ಈ ಒಂದು ವಿಚಾರವಾಗಿ. ಇಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೈ ಮಾಡಿ ತೋರಿಸ್ತಾ ಇರುವಂತದ್ದು. ಆಟೋದವರು ಪರಿಹಾರ ಕೇಳ್ತಾ ಇದ್ದಾರೆ, ಕೇಂದ್ರವೇ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಬಂಕ್ನವರು ಕೂಡ ಎಲ್ಪಿಜಿ ದರ ಏರಿಕೆ ಮಾಡಬಾರದು ಅಂತ ಕೂಡ ಹೇಳ್ತಿದ್ದಾರೆ. ಹೆಚ್ಚಿನ ರೇಟ್ ವಸೂಲಿ ಮಾಡಿದ್ರೆ ಬಂಕ್ ಸೀಸ್ ಮಾಡ್ತೀವಿ ಅಂತ ಕೂಡ ಹೇಳಲಾಗ್ತಾ ಇದೆ. ಎಚ್ಚರಿಕೆ ಸಂದೇಶ ಕೂಡ ರವಾನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಆದೇಶ ಹೊರಬಂದಿದೆ ಕೇಂದ್ರ ಸಚಿವ ಕರೆ. ಬೆಂಗಳೂರಿನಲ್ಲಿ ಹೇಳಿರುವಂತದ್ದು ಆಹಾರ ಸಚಿವ ಮುನಿಯಪ್ಪ. ಸೊ ಇದೀಗ ಕೇಂದ್ರದ ಕಡೆ ಬೆಳೆ ಮಾಡಿ ತೋರಿಸ್ತಾ ಇರುವಂತದ್ದು. ಇದಕ್ಕೆ ನೇರವಾಗಿ ಕೇಂದ್ರವೇ ಹೊಣೆ ಆಗಿರುತ್ತೆ. ಇದೆಲ್ಲವನ್ನು ಕೂಡ ಸಮಸ್ಯೆಗಳನ್ನ ಕೇಂದ್ರವೇ ಬಗೆಹರಿಸಬೇಕು ಅಂತ ಹೇಳ್ತಿದ್ದಾರೆ. ಗ್ಯಾಸ್ ಟ್ರಬಲ್ ಸಮಸ್ಯೆ ಏನಿದೆ ಕೇಂದ್ರದ ವಿರುದ್ಧ ಇದೀಗ ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಸಿಎನ್ಜಿ ಕೂಡ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ದಾರೆ. ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ತುಂಬಾ ದೂರ ಹೋಗಬೇಕಾದಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಸೊ ಬಾಡಿಗೆ ಓಡಿಸೋಕ್ಕಾಗ್ತಾ ಇಲ್ಲ. ಹೇಗೆ ಜೀವನವನ್ನ ಸಾಗಿಸಬೇಕು, ಹೇಗೆ ಬದುಕನ್ನು ಕಟ್ಕೊಳ್ಬೇಕು ಅಂತ ಕಣ್ಣೀರಿಡ್ತಾ ಇದ್ದಾರೆ ಆಟೋ ಚಾಲಕರು. ಸಿಎನ್ಜಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಕಿಲೋಮೀಟರ್ ಗಟ್ಟಲೆ 5 ರಿಂದ 6 ಅವರ್ ಕ್ಯೂ ನಿಂತ್ಬಿಟ್ಟು ಹಾಕ್ಸ್ಕೊಳ್ಳೋದಿಕ್ಕೆ ಅಂತ ಹೋದ್ರೆ ಅದನ್ನು ಕೂಡ ದುಬಾರಿ. ಆ ಬಾಡಿಗೆ ಓಡಿಸೋದಿಕ್ಕೂ ಈ ಸಿಎನ್ಜಿ ರೇಟ್ಗೂ ಒಂದಕ್ಕೊಂದಕ್ಕೆ ಯಾವುದು ಏನು ಕೂಡ ಕೈಗೆ ಸಿಗ್ತಾ ಇಲ್ಲ ಹಣ. ಹೀಗಾದ್ರೆ ನಾವು ಜೀವನವನ್ನ ಹೇಗೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಎಲ್ಲ ಕೂಡ 100% ಕೂಡ ಬಹಳ ಮುಖ್ಯವಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಾಮಾನ್ಯ ಜನರು ಏನು ಆಟೋ ಗ್ಯಾಸ್ ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಕಷ್ಟ ಸಿಕ್ಕಿದೆ, ಅದರಲ್ಲಿ ನೀವು ವಿಫಲವಾಗಿದ್ದೀರಿ, ತಕ್ಷಣ ಕ್ರಮ ತೆಗೆದುಕೊಂಡು ಆದಷ್ಟು ಬೇಗ ಇವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಇದೆಲ್ಲ ಏನಿದೆ ಅವೆಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ. ಡೊಮೆಸ್ಟಿಕ್ ನಾನು 25 ದಿನ ಏನು ಹೇಳಿದ್ದಾರೆ, 26ನೇ ದಿನ ಸಿಲಿಂಡರ್ ಸಿಗುವ ಥರ ಮಾಡಬೇಕು ಅಂತ ನಮ್ಮ ಆ ಸೆಕ್ರೆಟರಿಯಿಂದ ಡೈರೆಕ್ಷನ್ ಹೋಗ್ತಾರೆ. ಯಾಕಂದರೆ 25ನೇ ತಾರೀಕು 26 ಬುಕ್ ಮಾಡಿ ಸ್ಕೂಲ್ಸ್ಗೆ ಎಲ್ಲ ಕೂಡ 100% ಕೂಡ ಕೊಡ್ತಾರೆ. ಇವತ್ತು ಬಹಳ ಮುಖ್ಯವಾಗಿ ನಾನು ಪದೇ ಹೇಳ್ತಾ ಇದ್ದೀನಿ, ಇದನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಆಟೋದವರು ಪರಿಹಾರವನ್ನ ಕೇಳ್ತಾ ಇದ್ದಾರೆ, ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದ್ದಾರೆ. ಬಟ್ ಯಾವುದಕ್ಕೂ ಕೂಡ ಕೇಂದ್ರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಆಹಾರ ಸಚಿವ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ.